ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಎಲ್ಲೋ ವೆಂಕಟೇಶ್ ಕುತ್ಕೊಬಿಟ್ಟಿದ್ದಾನೆ ಗುಬ್ಬಚ್ಚಿ ಕುತ್ಕೊಂಡಂಗೆ ಅಂದ್ಕೊಂಡ್ರೆ, ಹೌದು ಕಣ್ರಿ. ಬೆಳಗ್ಗೆ ಕಾಯಿ ಬಿಡ್ಸೋಣ ಅಂತ ಬಂದ್ರಿ, ಇಲ್ಲಿ ನೋಡಿದ್ರೆ ವಿಪರೀತ ಚಳಿ, ಮುಂಜೆ ಇಲ್ಲ ವಿಪರೀತ ಚಳಿ, ಸಿಕ್ಕಾಪಟ್ಟೆ ಚಳಿ. ಕಾಯಿಗಳಂತೂ ಮುಟ್ಟಕ್ಕಾಗ್ತಾ ಇಲ್ಲ, ಕೈಗಳೆಲ್ಲ ಸೇದ್ಕೊಂಡು ಹೋಗ್ತಾ ಇದ್ದಾವೆ. ಬಿಸಿಲು ಬರೋವರೆಗೂ ಕೆಲಸ ಅಂತೂ ಮಾಡೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಚಳಿ. ಬಂದು ನೋಡಿ, ಬೇಸನ್ನು ಕೂಡ ಖಾಲಿ ಖಾಲಿ ಆಗಿದೆ, 1 kg ಕಾಯಿ ಕೂಡ ಬಿಡಿಸ್ಲಿಲ್ಲ. ಸಿಕ್ಕಾಪಟ್ಟೆ ಚಳಿ ಕಣ್ರಿ. ನೋಡಿ, ಮುಂಜೆ ಇಲ್ಲ ಇವತ್ತು, ಆದರೆ ಭಯಂಕರ ಚಳಿ ಅಂತಲೇ ಹೇಳ್ಬೋದು. ಈ ಥರ ಇದೆ ವೆದರ್. ಈ ಚಳಿನಲ್ಲಿ ಕಾಯಿಗಳಂತೂ ಐಸ್ ಕ್ಯೂಬ್ಗಳಾದಂಗೆ ಆಗ್ಬಿಟ್ಟೈತೆ. ಮುಟ್ತಾ ಇದ್ರೆ ಕೈಗಳಂತೂ ಆಡ್ಸೋಕ್ಕಾಗ್ತಿಲ್ಲ. ಯಾವಾಗ ಬೇಕಪ್ಪ ಈ ಕೆಲಸ ಅನಿಸ್ತಾ ಬೇಜಾರಾಗ್ಬಿಡ್ತೈತೆ. ಏನಂದರೆ ಮುಂಜಾನೆ ಎಷ್ಟೇ ಇರಲಿ ಕೆಲಸ ಮಾಡ್ಬೋದು, ಆದರೆ ಈ ಚಳಿ ಬೀಳ್ತೈತಲ್ವಾ, ಆ ಕೊರೆ ಬಿದ್ದರೆ ಸಾಕು, ಐಸ್ ಸಾಯ್ದಂಗೆ ಆಗ್ಬಿಟ್ಟಿದೆ. ಮುಟ್ಟಕ್ಕಂತೂ ಆಗ್ತಿಲ್ಲ ತೊಂಡೆಕಾಯಿಗಳನ್ನಂತೂ. ಆ ಥರ ವಾತಾವರಣ ಸೃಷ್ಟಿ ಆಗ್ಬಿಟ್ಟೈತೆ. ಓಕೆ, ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಎಷ್ಟು ಕಷ್ಟ ಬಿದ್ದು ರೈತರು ಏನೇ ಆಗಲಿ, ಒಂದು ಚಳಿ ಆಗಲಿ, ಬಿಸಿಲಾಗಲಿ, ಗಾಳಿ ಆಗಲಿ, ಮಳೆ ಆಗಲಿ, ಬಿಸಿಲಾಗಲಿ, ಏನೇ ಆದರೂ ಕೂಡ ಅದಕ್ಕೆಲ್ಲ ನಾವು ಹೊಂದ್ಕೊಂಡು ಕೆಲಸ ಮಾಡಿದ್ರೇ ನಮ್ಮ ಹೊಟ್ಟೆ ತುಂಬೋದು. ಇದ್ರ ಜೊತೆಗೆ ವೀಡಿಯೋಸು ಕೂಡ ಮಾಡ್ತೀನಿ, ಆದರೆ ನಮ್ಗೆ ಯಾರು ಸಪೋರ್ಟೇ ಮಾಡಲ್ಲ, ಯಾರು ಲೈಕೇ ಮಾಡಲ್ಲ, ಯಾರು ಸಬ್ಸ್ಕ್ರೈಬ್ ಅನ್ನೋ ಬಟನ್ನೇ ಕ್ಲಿಕ್ ಮಾಡಲ್ಲ. ಈ ಥರ ಇದೆ ವಾತಾವರಣ ನಮ್ಮದು. ಓಕೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ನೋಡಿ, ನಮ್ಮ ಅಮ್ಮ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದಾರೆ, ಅಲ್ಲಿ ಬಿಸಿಲು ಬೀಳ್ತಾ ಇದೆ ಅಂತ ಹೋಗಿ ಅಲ್ಲಿ ನಿಂತ್ಕೊಂಡವ್ರು ನಮ್ಮಮ್ಮ. ಪ್ರೇಮಕ್ಕ ಅವರೇ, ಹೇಗಿದೆ ಲೈಫು? ಹಾಂ, ನನ್ನ ಕಾಲುಗಳಿಲ್ಲ. ನೋಡಿ, ಇಲ್ಲಿ ಯಾವುದೋ ಲೈಟಾಗಿ ಬಿಸಿಲು ಬಂದಿದೆ ಅಂತ. ನೋಡಿ, ಇಲ್ಲಿ ಯಾವುದೋ ಒಂಚೂರು ಬಿಸಿಲು ಬಂದೈತೆ ಅಂತ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಕಣ್ರಿ. ಸಿಕ್ಕಾಪಟ್ಟೆ ಚಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು, ಬೆಳೆಸಬೇಕು ಅಂತ ಏನೋ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದೇ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಕಣ್ರಿ. ಈಗ ಸಮಯ ಬಂದು 8:30 ಆಗಿದೆ, ಕರೆಂಟು ಕೂಡ ಬಂದಿದೆ. ಮೋಟ್ರು ಕೂಡ ಆನ್ ಮಾಡಬೇಕು, ತೋಟಕ್ಕೆ ನೀರು ಬಿಡಬೇಕು ಕಣ್ರಿ. ಏನಿಲ್ಲೆಲ್ಲ ಹೆಗಣ ಎಲ್ಲ ಏತಿ ಕುಟ್ಟವೆ. ಅಂತೂ ಇಂತೂ ಚೆನ್ನಾಗಿ ಬಿಸಿಲು ಬಂತು, ಚಳಿ ಕೂಡ ಬಿಡ್ತು. ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಒಂದು ಚಳಿ ಚಳಿ ಚಳಿ, ಅಪ್ಪ ಈ ಕೆಲಸನೇ ಬೇಡ ಅನಿಸ್ಬಿಟ್ಟಿತ್ತು, ಆ ಥರ ಇತ್ತು ವೆದರು. ಓಕೆ, ಏನು ಮಾಡೋಕ್ಕಾಗಲ್ಲ, ನಾವು ರೈತರು ಎಲ್ಲದಕ್ಕೂ ಕೂಡ ಹೊಂದ್ಕೊಂಡ್ಲೇಬೇಕು. ಎಷ್ಟೆಲ್ಲ ಕಷ್ಟ ಬಿದ್ದು ಬೆಳೆದ್ರು ಕೂಡ ಒಂದೊಂದು ಟೈಮು ನಾವು ಬೆಳೆದಿರೋ ಬೆಳೆಗೆ ಬೆಲೆ ಸಿಗೋದಿಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ. ಇವಾಗ ನೀರು ಓಡ್ತಾ ಇದೆ, ನೀರು ಸಂಪಿಗೆ ಓಡ್ತಾ ಇದೆ. ಏನಂದರೆ ಇಷ್ಟು ದಪ್ಪನೂ ನಮ್ಮ ಬೋರಲ್ಲಿ ಬರೋದಿಲ್ಲ. ಇಷ್ಟಪ್ಪ ಏನನ್ನ ರೈತನಿಗೆ ಸಿಕ್ಬಿಟ್ರೆ ಮೀಸೆ ಮೇಲೆ ಒಂದು ಕೈ ಅಲ್ವಾ. ಈ ಥರ ಯಾರೋ ಅಂದರೆ ಸಿಗುತ್ತೆ, ಇರೋರ್ಗಿದೆ ಸ್ವಲ್ಪ ನೀರುಗಳು ಬರುತ್ತೆ. ಏನಂದರೆ ಪುಣ್ಯ ಮಾಡಿರ್ಬೇಕು ಕಣ್ರಿ, ಆ ಥರ ಮಾಡಬೇಕಂದ್ರೆ, ಆ ಥರ ನೀರು ಸಿಗಬೇಕಂದ್ರೆ ಅಲ್ವೇ. ಓಕೆ, ಇವಾಗ ಸ್ವಲ್ಪನೇ ಗೇಟ್ ಒಳಗೆ ತಿರ್ಸ್ತಾ ಇದ್ದೀನಿ. ಇಲ್ಲಿ ಯಾವುದೋ ಒಂಚೂರು ನೀರು ಲೀಕ್ ಆಗುತ್ತೆ ಅಂತ ನೋಡಿ ನಮ್ಮ ಮನೆಯಲ್ಲಿ ಪುದೀನ ಹಾಕ್ಬಿಟ್ಟಾರೆ, ಪುದೀನ. ಓಕೆ, ಏನು ಲಾಸ್ ಏನಿಲ್ಲ, ನಮಗೇನು ಅಡ್ಡ ಆಗಲ್ಲ, ಅದು ಮನೆಗೆ ಆಗುತ್ತೆ ಪುದೀನ. ಓಕೆ, ಅರ್ಧ ನೀರು ತೋಟಕ್ಕೆ ಬಿಟ್ಟಿದ್ದೀನಿ, ಇನ್ನು ಅರ್ಧ ನೀರು ಸಂಪ್ ಕೊಡ್ತಾನೆ ಇದೆ. ಪೂರ್ತಿ ಬಿಡೋಕ್ಕಾಗಲ್ಲ, ಪೂರ್ತಿ ಬಿಟ್ಟರೆ ಗೇಟ್ ಒಳಗಲಿಲ್ಲ ಅಂದರೆ ಕಿತ್ಕೊಂಡು ಹೋಗ್ತವೆ. ಈಗ ತೋಟಕ್ಕೆ ನೀರು ಓಡ್ತಾ ಇದೆ, ಏನಂದರೆ ತೊಂಡೆ ಗಿಡಕ್ಕೆ ಬಿಟ್ಟಿದ್ದೀನಿ ಆಲ್ಮೋಸ್ಟು. ಇವಾಗ ಪರವಾಗಿಲ್ಲ ಬಿಡಿಸೋದಕ್ಕೆ. ನೋಡಿ, ಇಷ್ಟು ಮಾತ್ರ ಬೇಷನ್ ತುಂಬಿಸ್ತಾ ಇದ್ದೀವಿ. ಪ್ರೇಮಕ್ಕನವರೇ, ಬೆಳಗ್ಗೆ ಹೇಗಿತ್ತು ನಿಮ್ಮ ಅನುಭವ ಚಳಿನಲ್ಲಿ? ಹಾಂ, ಚೆನ್ನಾಗಿತ್ತು. ಹೇಗಿತ್ತು ಚಳಿ? ಬಿಡ್ಸೋಕ್ಕಾಗ್ತಾ ಇತ್ತ ಇಷ್ಟು ಮಾತ್ರ? ಅಯ್ಯೇ ನಮ್ಮ ಚಳಿ ತಾಯಿ. ಓಕೆ, ಇವಾಗ ಬಿಸಿಲು ಬಂದಿದೆ, ಪರವಾಗಿಲ್ಲ. ನೋಡಿ, ಇವಾಗ ಕೈ ಆಡಿಸ್ಬೋದು ಆರಾಮಾಗಿ. ಈಗ ಬಂದು ಟೀ ಬ್ರೇಕು, ಟೀ ಕೊಡ್ತಾಯಿದ್ರೆ ಕೈಯಲ್ಲಿ ಕೊಟ್ಟಿದ್ರೆ ನಿಮ್ಮ ಅಪ್ಪನ ಮನೆಗೆ ಗಂಟೆ ಹೋಗಿರೋದು ನೆಲದಾಗೆ ಹಾಕಬೇಕಾ? ಹಾಂ, ಏನೇನು ಬೇರೆ ಕ್ಯಾಸ್ಟವ್ನ? ಹಾಂ, ನಿಂದು ಮೇಲ್ ಜಾತಿ, ನಂದು ಕೀಳು ಜಾತಿನಾ? ಹಾಂ ಹಾಂ, ಬನ್ನಿ ಫ್ರೆಂಡ್ಸ್, ಗರಂ ಗರಂ ಚಾಯ್ ಕುಡಿಯೋಣ. ಇಷ್ಟೊತ್ತು ಚಳಿ ನಂಗೆ ನಡ್ಕೊಂಡು ಕಾಯಿ ಬಿಡಿಸಿದ್ದಾಯ್ತು. ಇವಾಗ ಸ್ವಲ್ಪ ಟೀ ಕುಡಿದ್ರೆ ಬಾಡಿ ಎಲ್ಲ ಸ್ವಲ್ಪ ಹೀಟ್ ಆಗುತ್ತೆ.
ಏನಂದರೆ ಈ ಟೀನ ಒಂದು ಸರಿ ನಾವು ಅಡಿಟ್ ಮಾಡ್ಕೊಂಬಿಟ್ರೆ ಇದನ್ನು ಬಿಟ್ಟೋಗೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏನಂದರೆ ಅಡಿಟ್ ಆಗೋದು ತುಂಬಾ ಈಸಿ. ಕುಡ್ದು ಅಡಿಟ್ ಮಾಡ್ಕೊಂಬಿಡ್ತೀವಿ. ಒಂದು ಟೈಮ್ ಏನೋ ಟೀ ಮಿಸ್ ಆಗಿದೆ ಅಂದರೆ ತಲೆನೇ ಕೆಲಸ ಮಾಡಲ್ಲ ಅಲ್ಲೇನಮ್ಮ. ಏನೋ ಒಂಥರ ಮಂಕ್ ಬರ್ದಂಗಿರುತ್ತೆ. ಹಂಗೆ ಹೇಳ್ತೀಯ ಡೈಲಾಗು. ಮಾಡ್ಕೊಂಡು ಇಟ್ಕೊಬತ್ತಾ ಇರ್ತೀನಿ ನೋಡೋಣ. ಈಗ ಸಮಯ ಬಂದು 11 ಗಂಟೆ 15 ನಿಮಿಷ ಆಗಿದೆ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಕಣ್ರಿ. ಇವತ್ತು ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ಲು ಅಂದರೆ ಎಂಥ ಜಾಗದಾಗ ಹಾಕಿದ್ದೆ. ಒಂದು ಜಾಗದಾಗ ಹಳ್ಳ, ಒಂದು ಜಾಗದಾಗ ದಿನ್ನೆ. ಹೌದು, ಇನ್ನೊಂದು ಸ್ವಲ್ಪ ಆ ಕಡೆ ಹಾಕೋಕ್ಕಾಗಿಲ್ಲ ಟಾರ್ಪಲ್ಲ. ಹಾಂ, ಎಲ್ಲೈತೆ ಬಿಸಿಲು? ನಾಳೆ ಒಂಚೂರು ಮುಂದೆ ಹಾಕಿದ್ರಿ ಬಿಸಿಲಾದ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಹಿಗ್ತಿನ ಬೇಳೆ ಸಾರು ಮತ್ತು ಅನ್ನ. ಈಗ ಕಾಯಿ ಬಿಡಿಸಿದ್ದಾಯಿತು. ಈಗ ಬಂದು ಮೂಟೆಗಳಿಗೆ ತುಂಬ್ತಾ ಇದ್ದೀವಿ. ಏನಂದರೆ ಬೆಳಗ್ಗೆ ಬಂದು ಈ ಥರ ಎಲ್ಲ ಒಂದು ಟಾರ್ಪಲ್ ಮೇಲೆ ಹಾರಾಕಿರ್ತೀವಿ. ಈಗ ಇನ್ನೇನು ಗಾಡಿ ಬರೋ ಒಂದು ಟೈಮು, ಹಾಗಾಗಿ ಎಲ್ಲ ಮೂಟೆಗೆ ಪ್ಯಾಕ್ ಮಾಡ್ತಾಯಿದ್ದೀವಿ. ಈ ಥರ ಹಾರಾಕಿದ್ರೆ ಸುರುಗು ಬಿಡುತ್ತೆ ಕಾಯಿ ಮೇಲೆ ಮೆತ್ಕೊಂಡಿರೋದು, ಇಲ್ಲಾಂದರೆ ಬಿಡೋದಿಲ್ಲ. ಆ ಸುರುಗು ಮೆತ್ಕೊಂಡ್ರೆ ಮಾರ್ಕೆಟಲ್ಲಿ ಅದೇ ದೊಡ್ಡ ಕಂಪ್ಲೇಂಟು. ಹಾಗಾಗಿ ಈ ಥರ ಪೇಪರ್ ಮೇಲೆ ಟಾರ್ಪಲ್ ಮೇಲೆ ಕಾಯಿ ಹಾರಾಕಿದ್ದೀವಿ. ನೋಡಿರಿ, ಕಾಯಿ ಬಿಡಿಸೋದಲ್ದಿರ ಇದೊಂದು ಸತಿ ಮಾಡಬೇಕು. ಓಕೆ, ಏನೂ ಮಾಡೋಕ್ಕಾಗಲ್ಲ. ಸಮಯ ಬಂದು ಈಗ 3 ಗಂಟೆ ಆಗಿದೆ. ಏನಂದರೆ ಕಾಯೆಲ್ಲ ಹಾದು ಹಸುರ್ಗಿರುತ್ತಲ್ವ, ಅದೆಲ್ಲ ಕೆಳಗಡೆ ಇರುತ್ತೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಟ್ಟು ಈಗ ನೆಕ್ಸ್ಟು ಮಧ್ಯಾಹ್ನ ಮೇಲೆ ಮತ್ತೆ ಬಂದಿದ್ದೀವಿ. ಮತ್ತೆ ತೊಂಡೆಕಾಯಿ ಬಿಡಿಸೋದಕ್ಕೆ ಕಣ್ರಿ. ಆ ಕಡೆ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ಆ ಕಡೆ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಈ ಸಾಲು ಬಂದು ನಂದು, ಈ ಬೇಷನ್ ನಂದು, ಆ ಬೇಷನ್ ನಮ್ಮ ಅಮ್ಮಂದು. ನೋಡೋಣ ಸಂಜೆವರೆಗೂ ಇನ್ನೂ ಎಷ್ಟಾಗ್ತೈತೋ ಅಷ್ಟು ಬಿಡಿಸಿದ್ರೆ ನಾಳೆ ಸ್ವಲ್ಪ ನಮಗೆ ಈಸಿ ಆಗುತ್ತೆ. ಇಲ್ಲ ನಾಳೆನೇ ಬಂದು ಬಿಡಿಸ್ಬೇಕಂದ್ರೆ ಇವತ್ತು ನೋಡಿದ್ರಲ್ಲ ಚಳಿ ಹೇಗಿತ್ತು ಅಂತ. ಆ ಚಳಿನಲ್ಲಿ ಕೈ ಆಡ್ಸೋಕ್ಕೂ ಆಗೋದಿಲ್ಲ, ಬಿಡಿಸೋಕ್ಕೂ ಆಗೋದಿಲ್ಲ. ಈ ಥರ ಬಿಸಿಲಿದ್ರೆ ಆದರೂ ಹೇಗಾದರೂ ಬಿಡಿಸ್ಬೋದು, ಬಿಸಿಲಾಗ ಒಣಕ್ಕೊಂಡಾದರೂ. ಆದರೆ ವಿಪರೀತ ಚಳಿ ಆದರೆ ಕಾಯಿ ಬಿಡಿಸೋದಂತೂ ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ. ಹಾಗಾಗಿ ಸ್ವಲ್ಪ ಮುಂಚೆನೇ ಬಂದ್ರಿ ಇವತ್ತು. ಯಾಕಂದರೆ ಸ್ವಲ್ಪ ಬಿಸಿಲಲ್ಲಿ ಕೈ ಆಡಿಸ್ಬೋದು, ಬೆಳಗ್ಗೆ ಹೊತ್ತು ಆಗೋದಿಲ್ಲ, ಬೆಳಗ್ಗೆ ಹೊತ್ತು ತಡ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಬಂದು ಕಾಯಿನ ಬಿಡಿಸ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಕಾಯಿ ಬಿಡಿಸ್ಕೊಂಡು ಕತ್ಲಾಗಿದ್ದೆ ಗೊತ್ತಾಗಿಲ್ಲ. ಇವಾಗ ಇಷ್ಟು ಮಾತ್ರ ಕತ್ಲಾಗ್ತಾ ಬಂದಿದೆ. ಇನ್ನು ನಮ್ಮ ಕೈಗಳು ನೋಡ್ರಿ ಯಾವ ರೀತಿಯಾಗಿದೆ. ಇನ್ನು ಕೈಗಳೆಲ್ಲ ವಾಶ್ ಮಾಡಿಕೊಂಡು ನೆಕ್ಸ್ಟು ಮನೆ ಕಡೆ ಹೋಗೋದಷ್ಟೇ. ಇನ್ನು ಬೆಳಗ್ಗೆ ಬಂದು ಮತ್ತೆ ಕೆಲಸ ಕಂಟಿನ್ಯೂ, ಅದೇ ಕೆಲಸನೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗ್ಗೆ ಚಳಿಯಿಂದ ಬೆಳಗ್ಗೆ ಸೂರ್ಯ ಹುಟ್ಟಿದಾಗಿಂದ ಸಂಜೆ ಮುಳುಗೋವರೆಗೂ ಇಷ್ಟೆಲ್ಲ ಇವತ್ತು ರೊಟೀನ್ ನಡೀತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ಹಳ್ಳಿ ಹುಡುಗನ ಬೆಳೆಸ್ಬೇಕು ಅಂತ ಏನಾನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆದ್ರೆ ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಟರೆ ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.